ಜೆಟ್ ಇಂಜಿನ್. ಅಕ್ಷಯ್ ಕುಮಾರ್ ಅವರು ಮ್ಯಾಗಿ ತಿಂತಾ ಇರೋ ತರುಣ. ಇವರು ನಮ್ಮ ಸುದೀಪ್ ಅವರು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ನಾವು ರೆಡಿ ಆಗೀವಿ 5:15 ಎದ್ದ. ವೆಲ್ಕಮ್ ಟು ಬುಮ್ಲಾ ಪಾಸ್. ಸೊ ಬುಮ್ಲಾ ಪಾಸ್ ಬಂದ್ಬಿಟ್ಟು 15,200 ಫೀಟಿಗೆ ಐತಿ. ಆ್ಯಂಡ್ ಇಲ್ಲೇನೈತಿ, ಎಲ್ಲರೂ ಬುಮ್ಲಾ ಪಾಸಿಂದ ಬೋರ್ಡ್ ಮೇಲೆ ಸ್ಟಿಕ್ಕರ್ ಹಚ್ಚಿ ಹೊಲಿಸ್ಕೊಂತಾರೆ. ಇದನ್ನ ಮಾಡಕ್ ಹೋಗ್ಬೇಡ್ರಿ. जिसकी आपको आप बाएं साइड में आप लोग देख सकते हैं, उसका रोड बना हुआ है, ठीक है सर। ये उनका पार्किंग इलाका है, नजदीक 50 मीटर, जिसमें कि आपको रेड बीच में रेड मेट दिखाई दे रहा होगा, ठीक है। अभी इलाका फॉग होने के कारण आपको आगे में कुछ नहीं बता सकता हूँ, ठीक है। ऐसे आपको यहाँ से तकरीबन 4 किलोमीटर की एरिया बिल्कुल क्लियर दिखाई देता है। 2 hours later. ಸೊ ಬುಮ್ಲಾ ಪಾಸ್ ಬ್ರೀಫಿಂಗ್ ಆದಿದಂತೆಲ್ಲ ಇತ್ತು. ಒಂದು 1 hour ಮೇಲೆ ಎಲ್ಲ ಆತ. ಕಾಫಿ ಕುಡ್ದು ಒಳಗೆ ಫೋಟೋಗ್ರಫಿ ಅಲೋ ಇದ್ದಿದ್ದಿಲ್ಲ. ಗಾಳಿ ಸ್ವಲ್ಪ ಜೋರು ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಅಷ್ಟೇ ಬೆಂಗಳೂರದವರು, ಕೇರಳದವರು ಎಲ್ಲ ಸಿಕ್ಕಾರ ನಮಗೆ. ಫೋಟೋ ಫ್ರೇಮ್ ತೆಗೆಸಿ, ಒಂದು ಕಪಲ್ ಫೋಟೋ ತೆಗೆಸಿ ಎಲ್ಲರೂ ಒಂದು ಫ್ರೇಮ್ ತೊಗೊಂಡಿರಿ. ನಾವು ಬಂದಾಗ ಎಣಿಸಿ ಒಂದು 8 ಬೈಕ್ ಇರಲಿಲ್ಲ, ಆಲ್ಮೋಸ್ಟ್ ಒಂದು 30-40 ಬೈಕ್ ಬಂದಾವ. ನಮ್ಮ ಗಾಡಿ ಇಲ್ಲಿ ಹಿಂದೆ ಐತಿ. ಓಕೆ, ಸೊ ಬುಮ್ಲಾ ಪಾಸ್ಗೆ ವೈಬೈ ಹೇಳತ್ತೀವಿ. ಟೈಮ್ ಆಗೈತಿ 11:42. ಟೆಂಪ್ರೇಚರ್ ಐತಿ 14 ಡಿಗ್ರಿ. ಅಂತಪರಿ ಏನು ಕೋಲ್ಡ್ ಫೀಲ್ ಆಗತ್ತಿಲ್ಲ. ಮೆಸ್ ಐತಿ. ಕೇಬಲಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಯಾಕಂದ್ರೆ ನಮ್ಮ ಕಡೆ ಇವತ್ತು ಚಾರ್ಜಿಂಗಿಂದ ಭಾಳ ಕುತ್ತಿಗೆ ಬಂದ್ಬಿಟ್ಟಿದೆ. ನಿನ್ನೆ ರಾತ್ರಿ ಅಂತ ಕರೆಂಟ್ ತೆಗ್ದಿದ್ದ ರೂಮ್ದಾಗ, ಹೀಗಾಗಿ ಇಲ್ಲಿಂದ ಇದಕ್ಕೆ ಹಾಕಿ ಐಫೋನ್ ಚಾರ್ಜಿಂಗ್ ಇಟ್ಟಿವಿ. ಇಲ್ಲಿ ಗೋಪ್ರೋನು ಭಾಳ ಕಾಡ ಆಗತೈತಿ, ಅದಕ್ಕೆ ಗೋಪ್ರೋನು ಚಾರ್ಜಿಂಗ್ ಇಟ್ಕೊಂಡು ಬ್ಲಾಗ್ ಮಾಡತ್ತೀನಿ. ಥಂಡಿ ಒಳಗೆ ಗೋಪ್ರೋ ಬರೇ ಬಂದಾಗತೈತಿ. ಅದರ ಲೇಖ ಅಲ್ಲ ಅಂತ ಅಲ್ಲಿ ಕೆಳಗೆ ಹೋಗಿದ್ರೆ ರೀಲ್ ಮಾಡಕ್ ಭಾರಿ ಆಕಿತ್ತದ. ರೋಡ್ ಟು ಹೆವೆನ್, ಸ್ಟೇರ್ವೇ ಟು ಹೆವೆನ್ ಅಲ್ಲ, ರೋಡ್ ಟು ಹೆವೆನ್.
ಏನು ಖತರ್ನಾಕ್ ಸ್ಟೀಪ್ ಐತಿ 5ನೇ ಇಯರ್ನಾಗ ಡೌನ್ ದ ಹಿಲ್ ಹಂಗೆ ಹೊಂಟೈತಿ 40-50 ಎಕ್ಸಿಲೇಟರ್ ಕೊಡೋದು ಬೇಡ ಇಂಜಿನ್ ಬ್ರೇಕಿಂಗ ವಿತ್ ಸ್ಲೈಟ್ ಫ್ರಂಟ್ ಆ್ಯಂಡ್ ರಿಯರ್ ಬ್ರೇಕ್. ಹಾಂ ಮುಂದೆ ಏನು ವ್ಯಾಲಿ ಕಾಣತೈತಿ, ಆ ವ್ಯಾಲಿ ನಡಕ್ಕೆ ಹಾಕಿ ಏನು ಮ್ಯಾಲೆ ರೋಡ್ ಹೋಗೈತಿ, ಅಲ್ಲಿಗೆ ಹೋಗಂದಲ್ಲ ಮಜಾ ನೋಡ್ರಿ. ಯಾವ್ದಿದೆ ಬೇಡಿ ಬಾಬಾ ಕಿ ಜೈ, ಬೇಡಿ ಬಾಬಾ ಕಿ ಜೈ, ಬೇಡಿ ಬಾಬಾ ಗುಡಿ ಅಂತ. ಹಾಂ ಮತ್ತು ಹೊಳ್ಳಿ ಸ್ಟೀಪ್ ಹಿಲ್ ಏನೈತಿ ಡಿಕ್ಲೈನ್ ಮಾಡತ್ತೀವಿ. ಬೆಳಗ್ಗೆ ಮ್ಯಾಗಿ ಎಲ್ಲೂ ಹತ್ತಿಲ್ಲ ಹೊಟ್ಟಿಗೆ, ಎಲ್ಲ ಹೊಟ್ಟಾಗ ಏನು ಪಾರವಿ ಏನು ತಿನ್ನಿಸ್ತಿಲ್ಲೋ ಅನ್ನೋ ಲೆಕ್ಕಕ್ಕೆ ಓಡಾಡ್ದಂಗೆ ಆಗತೈತಿ. ಇಲ್ಲಿ ಲೆಫ್ಟ್ ಸೈಡ್ ಮೌಂಟೇನ್ ಮೇಲೆ ಫುಲ್ ಪೈನ್ ಟ್ರೀಸ್, ರೈಟ್ ಸೈಡ್ ಮೌಂಟೇನ್ ಮೇಲೆ ಆ ಕಡೆ ಸೈಡ್ ಪೈನ್ ಟ್ರೀಸ್, ನಡ್ಕಿ ಮೌಂಟೇನ್ ಐತಿ ಪೂರಾ ಐರನ್ ಡಿಪಾಸಿಟ್. ಇಲ್ಲೊಂದು ಕ್ಯೂಟ್ ಆಕಳ ಅಂತ ನೋಡ್ರಿ. ಹಲೋ ಹಾಯ್, ಏನು ಮಾಡ್ತೀರಿ? ಹುಲ್ಲು ತಿನ್ನತ್ತಾರಂತವ್ರು, ಹುಲ್ಲು. ಬಂತು ಮಾಧುರಲ್ಲಿ ಕೆಳಗೆ ಬಂತ. ರೋಡ್ ಬಾಜುಕ ಇಂಥ ಚಕ್ಕ ವಾಟರ್ಫಾಲ್ ಐತಿ. ಒಂದು ಫೋಟೋ ತೆಗಿಸ್ಕೊಳತ್ತ ಸೆಕೆಂಡ್ ಕಡೆ ಮಸ್ತ್ ಐತಿ. ಹೊಳ್ಳಿ ಬರೋಬೇಕಾದ್ರೆ ಮಾತ್ರ ಇಲ್ಲೇನು ಫೋಟೋ ತಗೊಳ್ಳೋದ, ಯಾರ ನಿಲ್ಲಿ ಬಿಡ್ಲಿ. ಕಂಟ್ರೋಲ್ ಉದಯ್. ಏನು ವ್ಯೂ ಕಾಣತ್ ನೋಡ್ರಿ ಮುಂದೆ, ಅಲ್ಟಿಮೇಟ್. ಬೈಕಲ್ಲಿ ಪಾರ್ಕ್ ಮಾಡಿರಿ. ಇಲ್ಲೇ ವೆಲ್ಕಮ್ ಟು ಸಂಗೀತ್ ಸರ್ ಲೇಕ್, ಏಕೆ ಮಾಧುರಿ ಲೇಕ್. ಅದು ಕೆರೆಟಿನ್ ಮಾಡಿಸಿ ಸ್ಟ್ರೈಟಿಂಗ್ ಮಾಡಿಸಿದಾಗ ಆಗಿರ್ತಲ್ಲ ಕೂದಲ, ಆ ಥರ ಟ್ರೀಟ್ಮೆಂಟ್ ಆಗಿದೆ ಇಲ್ಲಿ ನ್ಯಾಚುರಲ್ ಆಗಿ. ಈಗ ನಾವು ಬಂದಿದ್ದೀವಿ ಎಲ್ಲಿಗೆ, ಸಂಗೀತ್ ಸರ್ ಲೇಕ್, ಏಕೆ ಮಾಧುರಿ ಲೇಕ್. ಮಾಧುರಿ ದೀಕ್ಷಿತಿಂದ ಸಾಂಗ್ ಶೂಟ್ ಆಗಿದ್ದಕ್ಕೆ ಅದಕ್ಕೆ ಮಾಧುರಿ ಲೇಕ್ ಅಂತಲೂ ಇಟ್ಬಿಟ್ಟಾರ. ಸೊ ಫೈನಲಿ ಬಂದ್ಬಿಟ್ಟೇವಿ ಸಂಗೀತ್ ಸರ್ ಲೇಕ್, ಏಕೆ ಮಾಧುರಿ ಲೇಕ್. ಯಾಕಂದ್ರೆ ಕೊಯ್ಲಾ ಪಿಕ್ಚರ್ ಇಂದ ಮಾಧುರಿ ದೀಕ್ಷಿತ್ ಇಲ್ಲಿ ಶೂಟ್ ಆಗಿತ್ತಂತ. ಅದ್ರ ಬಗ್ಗೆ ಏನೈತಿ ಇದಕ್ಕ ಹೆಸರ ಜನಪ್ರಿಯವಾಗಿ ಮಾಧುರಿ ಲೇಕ್ ಅಂತ ಇಟ್ಟಾರ. ನಾವಿಲ್ಲಿ ಏನ್ ಮಾಡತ್ತೀವಪ್ಪ ಅಂದ್ರ ಮಸ್ತ್ ಮಜಾ ಮಾಡತ್ತೀವಿ. ಅಲ್ಲಿ ಊಟಕ್ಕೆ ಏನೈತಿ ಆರ್ಡರ್ ಗಿಟ್ ಮಾಡಾಕ ಎಲ್ಲರೂ ರೈಡ್ ಮಸ್ತ್ ನಡ್ದೈತಿ, ಎಲ್ಲಾ ನಡ್ದೈತಿ. ನಿಮ್ಗೆ ಒಂದ್ ರಿಕ್ವೆಸ್ಟ್ ಏನ್ ಮಾಡೋದಂದ್ರ ವಿಡಿಯೋ ನೋಡಿದ್ಮೇಲೆ ಅದನ್ನ ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಚಲೋ ಅನ್ಸಿದ್ರ, ಚಲೋ ಅನ್ಸಿಲ್ಲ ಅಂದ್ರೆ ಏನಾದ್ರ ತಪ್ಪು ಮಾಡತ್ತೀರಿ, ಮ್ಯೂಸಿಕ್ ಜಾಸ್ತಿ ಬರತೈತಿ, ಆಡಿಯೋ ಕರೆಕ್ಟ್ ಬರತ್ತಿಲ್ಲ, ಇಂದ ಆಂಗಲ್ ಕರೆಕ್ಟ್ ಇಲ್ಲ, ಅದನ್ನು ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಸೊ ಮಾಧುರಿ ಲೇಕ್ ನೋಡಿದಾತ, ಫೋಟೋ ಹೊಡ್ಕೊಂಡಿದ್ದಾತ, ಎಲ್ಲ ಮಾಡಿದ್ದಾತ. ಈಗ ಏನೈತಿ ಹೊಟ್ಟೆ ಭಾಳ ಹಚ್ತಾವ, ಭಾಳ ತ್ರಾಸಾಗತೈತಿ. ಪಟಾಪಟ ಹೋಗಿ ಊಟ ಆರ್ಡರ್ ಮಾಡಂತ ಹೇಳಿದ್ದೆ. ಸತ್ಯ ಆರ್ಡರ್ ಮಾಡಕ್ಕೆ ಮುಂದೆ ಹೋಗ್ಯಾನ. ಎಲ್ಲ ನಮ್ದು ಲಗೇಜ್ ಗಿಗೇಜ್ ಜಾಕೆಟ್ ಗಿಕೆಟ್ ಎಲ್ಲ ಅಲ್ಲಿದ್ದಾವೆ.
ಸೀದಾ ಹೋಗಿ ಏನು ತಿನ್ನಕ್ಕೆ ಆರ್ಡ್ರ್ ಮಾಡೋಣ ನೋಡ್ರಿ. ಪುಲ್ಲೆ ಒಂದು 4 ಕೆಜಿ ನಡೆದ್ರು ಮ್ಯಾಲೆ ಕೆಳಗೆ ಆಗುತ್ತೆ. ಆ ಕಡೆ ಯಾವುದೋ ಒಳಗೆ ಮಿಲ್ಟ್ರಿ ಕ್ಯಾಂಟೀನಾಗ ಹೋಗಿದ್ದೆ. ಅಣ್ಣಗಳು ಅಕ್ಕಗಳೆಲ್ಲ ಏನೈತಿ ಚೊಕ್ಕ ನೋಡ್ರಿ ದಾಲ್ ಗೀಲ್ ಎಲ್ಲ ಹೊಡೆದು ಮುಗಿಸ್ಬಿಟ್ರ ನೋಡ್ರಿಪ್ಪ. ಮಿಲ್ಟ್ರಿ ಕ್ಯಾಂಟೀನಾಗ ಕುಂತೇವಿ. ಚೋಲೆ ಹಣ್ಣು ಕೊಟ್ಟವ್ರೆ, ಬಿಸಿ ಗೊತ್ತಿಲ್ಲ. फोटो मत खींचो सर, खाना क्या है? ಟೈಮ್ ಆಗೈತಿ 3 ಗಂಟೆ. ಮಾಧುರಿ ಲೇಕಿಂತ್ರ ನಾವು ಹೊಂಟೇವಿ ತಗೊಂಡ್ ಕಡೆ ಅರೌಂಡ್ 2.5 hours ಆಗ್ತೈತಿ. ಇಲ್ಲೇ ಹಿಂದಿನ ಟೈರ್ ಟ್ರಕ್ಷನ್ ಹಿಡಾಕತ್ತಿಲ್ಲ. ಆಫ್ ರೋಡ್ ಪ್ಯಾಚ್ ಮುಗ್ದೈತಿ. ಈಗ ಪೇವರ್ಸ್ ಪ್ಯಾಚ್ ಐತಿ. ಇದು ಏನೈತಿ, ಚೋಲೆ ಬಟೋರೆ ತಿಂದಿದ್ದನ್ನ ಹೊಟ್ಟೆಗೆಲ್ಲ ಗಿರಣೆ ಹಾಕಿ ಕಲ್ಸಂಗ ಆಗತೈತಿ. ಆ ನಮೂನಿ ವೈಬ್ರೇಷನ್. ಅದು ಶೋ ಸಸ್ಪೆನ್ಷನ್ ಹಿಮಾಲಯನಿಂದ ಎಷ್ಟೊತ್ತು ತಡ್ಕೋಬೇಕಾ. ಈಗ ವ್ಯೂ ಎಂಜಾಯ್ ಮಾಡ್ರಿ. ಒಂದೆರಡು ಮಸ್ತ್ ಶಾರ್ಟ್ಸ್ ಇದು ಮಾಡ್ತೇನೆ. ಏನು ವ್ಯೂ ಐತೆ ನೋಡ್ರಿ ಬಾ. ವೈಲ್ ಗೋಯಿಂಗ್ ಬ್ಯಾಕ್ ಟು ತವಾಂಗ್ ಹಿಂಗೈತಿ. ನಾವು ಸೊ ಈಗ 13 ಡಿಗ್ರಿ ಐತಿ. ಕೈಯೆಲ್ಲ ಸುಂದರವಾಗ್ತಾವ, ಕೈ ಸುಡಾಕತ್ತಾವ, ಥಂಡಿ ಅಂತ ಗೊತ್ತಾಗೋದ. ಮುಂದೆ ಮಿಲ್ಟ್ರಿ ಟ್ರಕ್ಸ್ ಹೊಂಟಾವ. ಈಗ ವಿಡಿಯೋ ಬಂದ್ ಮಾಡ್ತೀನಿ. ಮುಂದೆ ಕ್ಲಿಯರ್ ಜಾಗ ಸಿಗ್ತೈತಿ, ಅದು ಚಾಲು ಮಾಡೋಣ ವಿಡಿಯೋ. ಬುದ್ಧಂದು ಸ್ಟ್ಯಾಚು ಐತಿ. ಇದ್ರದ್ದು ಫೋಟೋ ತೊಗೊಳಕಂತ ಬಂದಿದ್ದೇವೆ ನಾವು. ಭಾರಿ ಐತಿ. ಡ್ರೋನ್ದಾಗ ತೊಗೊಂಡ್ರೆ ಮಸ್ತ್ ಬರ್ತೈತಿ. ಬಟ್ ಏನು ಮಿಲ್ಟ್ರಿ ಏರಿಯಾ ಇರೋದ್ರಿಂದ ಯಾರಿಗೂ ಡ್ರೋನ್ ಹಾರ್ತಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಿಂದೆ ಮಸ್ತ್ ಸನ್ಸೆಟ್ ಆಗಿ ಹೋಗೈತಿ. ಈ ಕಡೆ ಏನೈತಿ ಪೂರ್ತಿ ರೋಡ, ಇದ್ರದ್ದು ಅಪೋಸಿಟ್ ಏನೈತಿ ನಮ್ಮ ಹಿಂದೆ ಬುದ್ಧನ ಸ್ಟ್ಯಾಚು.
ಸತ್ಯ ಇಲ್ಲೇ ಕಾರ್ನರಿಗೆ ಹೊಳಸಾದೇನು ಗಾಡಿ. ನೋಡ್ತಂತ ತಡ್ರಿಪ್ಪ. ಬಂದ ಬಿಟ್ಟೆ ಇಲ್ಲೇ ಬಂದೆ. ಹಾಂ ಗಾಡಿ ಎಲ್ಲ ಅವ್ರ ಗಾಡಿ ಹಾಂ ಗೇರ್ನಾಗ ಇಟ್ಟಿಲ್ಲ. ಹಾಂ ಬಿಡ. ಇಲ್ಲ ಎಲ್ಲೂ ಹೋಗಲ್ಲ. ಥಂಡಿ ವಿಪರೀತ ಆಗ್ತೈತಿ. ಅರೌಂಡ್ 10 ಡಿಗ್ರೀಸ್ ಟೆಂಪ್ರೇಚರ್ ಆಗಿದೆ. ರಾತ್ರಿ 3 ಡಿಗ್ರಿ ಮಟ್ಟ ಹೋಗೋದೈತೆ ಅಂತ. ಅಷ್ಟರೊಳಗೆ ಏನೈತಿ ಬಿಸಿ ನೀರಲ್ಲಿ ಜಳಕ ಮಾಡಿ ಊಟ ಮಾಡಿ ಏನೇನು ಪ್ಯಾಕ್ ಮಾಡೋದೈತಿ ನಾಳೆ ಬೆಳಗ್ಗೆ ಮಾಡಿಟ್ಟ ಮಲ್ಕೊಳ್ಳೋದು. ಈಗ ಸದ್ಯಕ್ಕೆ ಏನು ಮಾಡತ್ತೀನಪ್ಪ ಅಂದ್ರೆ 2 ದಿನದ ಡೇಟಾ ಕಾಪಿ ಮಾಡಿಲ್ಲ. ಡೇಟಾ ಕಾಪಿ ಮಾಡೋಕ್ಕೆ SSD ಹಾಕೀನಿ. ಈ ಕಡೆಯಿಂದ ಈಗ ಗೋಪ್ರದ ಕಾರ್ಡ್ ತೆಗೆದು ಹಾಕ್ತೇನೆ. ಡೇಟಾ ಕಾಪಿ ಮಾಡೋದು ಮುಗೀತಂದ್ರೆ ನಮ್ದು ಮೋರ್ ದೆನ್ 80% ಕೆಲಸ ಮುಗ್ದಂಗೆ. 10% ಜಳಕ ಮಾಡೋದು, ಹೊಳ್ಳಿ ಊಟ ಗೀಟ ಮಾಡಿ ಮಕ್ಕೊಳ್ಳೋದು, 10% ಬ್ಯಾಗ್ ಲೋಡ್ ಮಾಡೋದು, ಬ್ಯಾಗ್ ಪ್ಯಾಕಿಂಗ್ ಮಾಡೋದು. ಇಷ್ಟು ಬಿಟ್ಟು ಮತ್ತೆ ಏನು ಕೆಲಸ ಇವತ್ತಿಂದ. ವಿಡಿಯೋ ಹೆಂಗೆ ಅನ್ಸತೈತಿ ಏನು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ವಿಡಿಯೋದಾಗಿದ್ದು ಹೇಳತ್ತೀನಿ. ಯಾಕಂದ್ರೆ 1000 ಸಬ್ಸ್ಕ್ರೈಬರ್ ಪಟ ಆಗ್ಬೇಕು ನನಗೆ. ಓಕೆ, ಜೈ ಶ್ರೀರಾಮ್.